ಇಡೀ ಕರ್ನಾಟಕದ ಬಿಜೆಪಿ ಓಲಿ ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ಅವರು ತಗೊಳ್ಳೋ ನಿರ್ಧಾರ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದೆ ಅಂತ ನಮಗನ್ಸಲ್ವ ಸರ್? ಬಹುತೇಕ ಮಾಜಿ ಸಚಿವರುಗಳಾದವರು ಮಾಜಿ ಮುಖ್ಯಮಂತ್ರಿಗಳಾದ ನೀವು ಪಕ್ಷದಲ್ಲಿದ್ರು ಕೂಡ ಅವ್ರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ನಮ್ಗೆ ಅನಿಸ್ತಿಲ್ವಾ? ಪರಿಣಾಮ ನಮ್ಮ ಚುನಾವಣೆ ಫಲಿತಾಂಶ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾರು ಎಷ್ಟು ಜನ ಆಕ್ಟಿವ್ ಇದ್ರು ಅಂತೇಳಿ. ಒಂದಂತೂ ಸತ್ಯ, ನಮ್ಮ ಕೇಂದ್ರದ ನಾಯಕತ್ವ ಕೇವಲ ವಿಜಯೇಂದ್ರ ಅಥವಾ ಯಡಿಯೂರಪ್ಪರ ಮಾತು ಕೇಳ್ಕೊಂಡು ಯಾವುದೋ ತೀರ್ಮಾನ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ದಲ್ಲ. ಒಂದು ಬಲಿಷ್ಠ ನಾಯಕತ್ವ ಇದೆ ಕೇಂದ್ರದಲ್ಲಿ. ನರೇಂದ್ರ ಮೋದಿಜಿಯವರು ಇದ್ದಾರೆ, ನಡ್ಡಾಜಿಯವರು ಇದ್ದಾರೆ, ಅಮಿತ್ ಶಾಜಿ ಅವರಿದ್ದಾರೆ. ಎಲ್ಲರೂ ಕೂಡ ಪಕ್ಷದ ರಾಜ್ಯದ ಎಲ್ಲ ನಾಯಕರು ಸಮ್ಮುಖದಲ್ಲೇ ತೆಗೆದುಕೊಂಡಂಥ ತೀರ್ಮಾನ. ವಿಜಯೇಂದ್ರ ಯಡಿಯೂರಪ್ಪ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ. ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾನು ನಿಂತಿದ್ದೇನೆ. ಇಡೀ ಕರ್ನಾಟಕದ ಬಿಜೆಪಿ ಓಲಿ ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ಅವರು ತಗೊಳ್ಳೋ ನಿರ್ಧಾರ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದೆ ಅಂತ ನಮಗನ್ಸಲ್ವ ಸರ್? ಬಹುತೇಕ ಮಾಜಿ ಸಚಿವರುಗಳಾದವರು ಮಾಜಿ ಮುಖ್ಯಮಂತ್ರಿಗಳಾದ ನೀವು ಪಕ್ಷದಲ್ಲಿದ್ರು ಕೂಡ ಅವ್ರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ನಮ್ಗೆ ಅನಿಸ್ತಿಲ್ವಾ? ಪರಿಣಾಮ ನಮ್ಮ ಚುನಾವಣೆ ಫಲಿತಾಂಶ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾರು ಎಷ್ಟು ಜನ ಆಕ್ಟಿವ್ ಇದ್ರು ಅಂತೇಳಿ. ಒಂದಂತೂ ಸತ್ಯ, ನಮ್ಮ ಕೇಂದ್ರದ ನಾಯಕತ್ವ ಕೇವಲ ವಿಜಯೇಂದ್ರ ಅಥವಾ ಯಡಿಯೂರಪ್ಪರ ಮಾತು ಕೇಳ್ಕೊಂಡು ಯಾವುದೋ ತೀರ್ಮಾನ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ದಲ್ಲ. ಒಂದು ಬಲಿಷ್ಠ ನಾಯಕತ್ವ ಇದೆ ಕೇಂದ್ರದಲ್ಲಿ. ನರೇಂದ್ರ ಮೋದಿಜಿಯವರು ಇದ್ದಾರೆ, ನಡ್ಡಾಜಿಯವರು ಇದ್ದಾರೆ, ಅಮಿತ್ ಶಾಜಿ ಅವರಿದ್ದಾರೆ. ಎಲ್ಲರೂ ಕೂಡ ಪಕ್ಷದ ರಾಜ್ಯದ ಎಲ್ಲ ನಾಯಕರು ಸಮ್ಮುಖದಲ್ಲೇ ತೆಗೆದುಕೊಂಡಂಥ ತೀರ್ಮಾನ. ವಿಜಯೇಂದ್ರ ಯಡಿಯೂರಪ್ಪ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ. ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾನು ನಿಂತಿದ್ದೇನೆ.